ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸ್ಟುಡಿಯೋ ಆ ಕಡೆ ಇದೆ, ಗೋಡಕ್ಸ್ ಲೈಟ್ ಇಲ್ಲಿದೆ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಕಡೆ ಏನಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ PC ಪ್ರಾಬ್ಲಮ್ ಬಂದಿದೆ. PC ನ ಓಪನ್ ಮಾಡಿದೀನಿ. ಓಪನ್ ಮಾಡಿದ್ರೆ ನಿಮ್ಗೆ ಒಳಗಡೆ ಕಲರ್ ಲೈಟ್ಸ್ ಕಾಣಿಸ್ತಾ ಇದೆ. ನಿಮ್ಗೆ ಇಲ್ಲಿ ಎಷ್ಟು ಕಲರ್ ಕಾಣಿಸ್ತಾ ಇದೆ? ಗ್ರೀನು, ಪಿಂಕ್, ಇದು ಗಣೇಶ ಕಲರ್ ಅಂತ ನೆನಪಿದ್ಯಾ ನಿಮ್ಗೆ? ಮತ್ತೆ ಇಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಬಟ್ ನನಗ್ ಮಾತ್ರ ಈ ಸ್ಕ್ರೀನ್ ಅಲ್ಲಿ ಬರೀ ರೆಡ್ ಮತ್ತೆ ಬ್ಲೂ ಎರಡೇ ಕಣ್ಣಿಗೆ ಕಾಣಿಸ್ತಾ ಇದೆ ಜಾಸ್ತಿ. ಇದು ಬಂದ್ಬಿಟ್ಟು 240 GB, 232 GB ತೋರಿಸ್ತಾ ಇದೆ. ನಿಮ್ಗೆ ಇಲ್ಲಿ 240 GB ಇಲ್ಲಿ ಕಾಣಿಸುತ್ತೆ ನೋಡಿ. ಮತ್ತೆ ಇದು ಬಂದ್ಬಿಟ್ಟು 1 TB ಇದು 1 TB ಇದು SSD ಯೂಸ್ ಮಾಡ್ತಿದ್ದೆ. SSDಲಿ ಇಷ್ಟು ದಿನ ವಿಡಿಯೋ ಎಡಿಟಿಂಗ್ಸ್ ಮಾಡ್ತಾ ಇದ್ದಿದ್ದು. ಇದು ಬಂದ್ಬಿಟ್ಟು 550 MB/s ಸ್ಪೀಡ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ವಿಡಿಯೋ ಎಡಿಟಿಂಗ್ ಗೆ ಆ ಸ್ಪೀಡ್ ಸಾಕಾಗೋದಿಲ್ಲ. ಆಲ್ರೆಡಿ ಇದ್ರಲ್ಲಿರೋ ಸ್ಪೀಡ್ ತೋರಿಸ್ತೀನಿ ನೋಡಿ. ಇದರಲ್ಲಿ C ಡ್ರೈವ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಮತ್ತೆ ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿದೀನಿ. ಇದು ಈ C ಡ್ರೈವ್ ನ ಸ್ಪೀಡ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. 2365 MB/s ಇದೆ. ಸೊ ಇದು ರೀಡ್ ಸ್ಪೀಡ್, ರೈಟ್ ಸ್ಪೀಡ್ ಆಲ್ಮೋಸ್ಟ್ ಇದು 2.5 GB ರೀಡ್ ಅಂಡ್ ರೈಟ್ ಸ್ಪೀಡ್ ಇದೆ. ನನಗೆ ಇಲ್ಲಿ ಸ್ಟೋರೇಜ್ ನ ಪ್ರಾಬ್ಲಮ್ ಆಗ್ತಾ ಇದೆ. ಎಡಿಟಿಂಗ್ ಮಾಡೋದಕ್ಕೆ PC ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ NVMe Kingston 1 TB ತರಿಸಿದ್ದೀನಿ. ಇದು ನನ್ಗೆ ಅರೌಂಡ್ 6800 ಸಮಥಿಂಗ್ ಏನೋ ಚಾರ್ಜ್ ಬಿದ್ದಿದೆ. ಸೊ ಇದೊಂದು ಅಪ್ಗ್ರೇಡ್ ಆಗಿ ಹೋಗ್ಲಿ. ಇದಕ್ಕೂ ಮುಂಚೆ ನಾವು ಸುಮಾರು ಹಾರ್ಡ್ ಡಿಸ್ಕ್ ಗಳನ್ನ ಇದಕ್ಕೆ ಹಾಕಿದ್ವಿ. ಆಲ್ಮೋಸ್ಟ್ 3 ತರಿಸಿದ್ದೆ ಲಾಸ್ಟ್ ಟೈಮ್. ಅದಕ್ಕೆ ಮುಂಚೆ ಒಂದ್ 2 ತರಿಸಿದೆ. ಎಲ್ಲ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನೋಡಿ. ಒಂದು 5 TB, ಇನ್ನು 1.53 TB ಅಷ್ಟೇ ಬ್ಯಾಲೆನ್ಸ್ ಉಳಿದಿದೆ. ಇದು 5 TB ನೇ. ಇದ್ರಲ್ಲಿ 1.59 TB ಅಷ್ಟೇ ಬ್ಯಾಲೆನ್ಸ್ ಉಳಿದಿದೆ. ಸೊ ಇದ್ರಲ್ಲಿ ಆಕ್ಚುಲಿ ನಮ್ದು ದೊಡ್ಡ ಹಾರ್ಡ್ ಡಿಸ್ಕ್ ಇತ್ತಲ್ಲ, ಲೈಕ್ ಈ ಸೈಜ್ 4 TB ಹಾರ್ಡ್ ಡಿಸ್ಕ್ ಇತ್ತಲ್ಲ, ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡಬಹುದು. ಆಲ್ಮೋಸ್ಟ್ 1 year ಆಗೋಯ್ತು ನಾವು ವಿಡಿಯೋ ಮಾಡಿ. ಕ್ರಾಶ್ ಆಗಿ ಹೋಗಿದ್ದನ್ನ ಫ್ರೀ ಆಗಿ Seagate ಇಂದ ರೀಪ್ಲೇಸ್ ಮಾಡಿ ತರಿಸಿದ್ವಿ. ಸೊ ಈ ಹಾರ್ಡ್ ಡಿಸ್ಕ್ ಸಹ ಇದ್ರೊಳಗಡೆನೆ ಇದೆ. ಬಟ್ ಅದನ್ನ ಕನೆಕ್ಟ್ ಮಾಡಿಲ್ಲ ಅಷ್ಟೇ. ಸುಮ್ನೆ ಅದು ಏನು ಯೂಸ್ ಇಲ್ಲ, ಬ್ಯಾಕಪ್ ಡೇಟಾಗೋಸ್ಕರ ಅಂತ ಅಲ್ವಾ, ಅದಕ್ಕೋಸ್ಕರ ಅದನ್ನೇನು ಕನೆಕ್ಟ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಇದಕ್ಕೊಂದು ಹಾರ್ಡ್ವೇರ್ ನ ನಾನೇ ಚೇಂಜ್ ಮಾಡಿ ನಾನೇ ಇದಕ್ಕೆ ವಿಂಡೋಸ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಿಮ್ ಜೊತೆ ಇರುವಂತ ಡೇಟಾನ್ ಮಾತ್ರ ಸೇಫ್ ಆಗಿ ಇಟ್ಟಿರ್ತೀನಿ, ಎದುರ್ಕೊಂಬೇಡಿ. ಫಸ್ಟ್ ಇವಾಗ ಇದನ್ನ ಓಪನ್ ಮಾಡೋಣ. ಕುಯ್ಬೇಕಾದ್ರೆ ಮ್ಯಾಟ್ಗೆ ಸ್ಕ್ರಾಚ್ ಬೀಳ್ತಾ ಇದ್ರೆ ಸಾಕು. ವಾವ್, ಸೂಪರ್ ಆಗಿ ತೆಗ್ದೆ. ಇದು ನೋಡೋದಕ್ಕೆ ಇಷ್ಟಿದೆ. ಆಲ್ಮೋಸ್ಟ್ ನನ್ನ ಬೆರಳಷ್ಟು ಉದ್ದನೇ ಇದೆ. ಆಕ್ಚುಲಿ ಇದು ನಿಂಗೆ ಟಚ್ ಮಾಡಬಾರ್ದು. ನನ್ನ ಬೆರಳಷ್ಟು ಉದ್ದನೇ ಇದೆ. ಇದಕ್ಕೆ 6800 ರೂಪಾಯಿ. ಮೊದಲು 1 TB ಹಾರ್ಡ್ ಡಿಸ್ಕ್ ಅಂದ್ರೆ ಈ ತರದ್ದು ಹತ್ರ 4 ಇಲ್ಲ 8 ಹಾಕ್ಬೇಕಾಗಿತ್ತು. ಅಷ್ಟು ಹೆವಿ ಬರ್ತಿತ್ತು 1 TB ಅಂದ್ರೆ. ಇವಾಗ ಇಷ್ಟು ಸಿಂಪಲ್ ಆಗಿದೆ. ಇದೇ ಸಿಂಪ್ಲಿಫೈ ಅಲ್ಲಿ ನಮ್ಗೆ 4 TB ವರ್ಗೂ ನೋಡೋದಕ್ಕೆ ಸಿಗುತ್ತೆ. 4 TB ತುಂಬಾ ಕಾಸ್ಟ್ಲಿ ಇದೆ. ಐ ಥಿಂಕ್ ಒಂದು 35-40 ಸಾವಿರ ರೂಪಾಯಿ ಹತ್ರ ಏನೋ ಇದೆ ಇದು 4 TB. ಆಪಲ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ PC ಅಲ್ಲಿ ಸೇಮ್ ಇದೇ ರೀತಿಯದ್ದು. ಇಲ್ಲಿ ನಿಮ್ಗೆ ಚಿಕ್ಕದಾಗಿ 2 ICಗಳು ಕಾಣಿಸ್ತಾ ಇದೆಯಲ್ಲ, ICಲಿ ಓಪನ್ ಮಾಡಂಗಿಲ್ಲ. ಇಲ್ಲಿ ಇದಿದ್ರೆ ತೋರಿಸ್ತಿದೆ. 256 GB 256 GB 2 ಹಾಕಿರ್ತಾರೆ. ಇದು 512 GB ವೇರಿಯಂಟ್ ಆಗಿರುತ್ತೆ. ಇಲ್ಲಿ 512 GB 2 IC ಹಾಕಿದ್ದಾರೆ. 2 ಸೇರಿ 1 TB ಆಗಿದೆ. ಇವಾಗ ಇದನ್ನ ಇದ್ರಲ್ಲಿ ಹಾಕಿ ನೋಡೋಣಂತೆ ವರ್ಕ್ ಆಗುತ್ತಾ ಇಲ್ವೋ ಹೇಳಕ್ಕಾಗಲ್ಲ. C ಡ್ರೈವ್ 240 GB 232 GB ಸೈಜ್ ನಮ್ಗೆ ಸಿಗ್ತಾ ಇದೆ. ಇದರಲ್ಲಿ 2400 MB ರೀಡ್ ಸ್ಪೀಡ್, 1443 ರೈಟ್ ಸ್ಪೀಡ್. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಮತ್ತೆ ಲಾಸ್ಟ್ ಅಲ್ಲಿ ಚೆಕ್ ಮಾಡೋಣ. ಇವಾಗ ಈ PC ಅಲ್ಲಿರೋ SSD ತೆಗೆದುಬಿಟ್ರೆ ಇದ್ರಲ್ಲಿ ಯಾವ ವಿಂಡೋಸ್ ಸಾಫ್ಟ್ವೇರ್ಸ್ ಎಂತದ್ದು ಇರೋದಿಲ್ಲ, ಕಂಪ್ಲೀಟ್ ಹೋಗ್ಬಿಡುತ್ತೆ. ಫಸ್ಟ್ ಇದಕ್ಕೊಂದು ಬೂಟೇಬಲ್ ಪೆನ್ ಡ್ರೈವ್ ಮಾಡ್ಕೊಬೇಕು. ನಾನಿಲ್ಲಿ 2 ಪೆನ್ ಡ್ರೈವ್ ನ ತಗೊಂಡಿದ್ದೀನಿ. ಇದ್ರಲ್ಲಿ ಯಾವ್ದಾಗುತ್ತೋ ಅದನ್ನ ಬೂಟೇಬಲ್ ಪೆನ್ ಡ್ರೈವ್ ಆಗಿ ಕನ್ವರ್ಟ್ ಮಾಡ್ಕೊಂತೀನಿ. ಇವಾಗ ಇಲ್ಲಿ C ಡ್ರೈವ್ ಒಂದೇ ಇದೆ. ಇದ್ರಲ್ಲಿ ವಿಂಡೋಸ್ OS ಇರುತ್ತೆ. ಇದು ಬಂದ್ಬಿಟ್ಟು 16 GB ಪೆನ್ ಡ್ರೈವ್ ಹಾಕೊಂಡಿದ್ದೀನಿ. ಇದನ್ನ ಫಾರ್ಮ್ಯಾಟ್ ಹೊಡೆಯೋಣ. ಇವಾಗ ಬೇರೆ ಎಲ್ಲ ಡಿಸ್ಕ್ಗಳನ್ನೂ ಇವಾಗ ರಿಮೂವ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಇದನ್ನ ಡಿಫಾಲ್ಟ್ ಆಗಿ FAT32 ಅಲ್ಲೇ ನಾನು ಇದನ್ನ ಫಾರ್ಮ್ಯಾಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಫಾರ್ಮ್ಯಾಟ್ ಆಗಿ ಇದು ಕಂಪ್ಲೀಟ್ ಆಗಿದೆ. ಡೌನ್ಲೋಡ್ಸ್ ಅಲ್ಲಿ ರೂಫೂಸ್, ವೇರ್ ಈಸ್ ಅವರ್ ರೂಫೂಸ್? ನೆನ್ನೆ ರೂಫೂಸ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿದ್ದೆ, ಇಲ್ಲ ಇದರಲ್ಲಿ. ಒಂದು ಸೆಕೆಂಡ್, ವಿಂಡೋಸಲ್ಲಿ ಒಂದ್ಸರಿ ಚೆಕ್ ಮಾಡೋಣ. ಈ PCಗೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಬೇಕಂದ್ರೆ ಭಯ ಆಗುತ್ತೆ. ಲಾಸ್ಟ್ ಟೈಮ್ 2 ಸರಿ ಹೊಗೆ ಹಾಕ್ಸ್ಕೊಂಡ್ರೆ ಅದು ಸಾಕು ಅಂತ. ಅದಕ್ಕೆ ಇಂಟರ್ನೆಟೇ ಕನೆಕ್ಟ್ ಮಾಡೋದಿಲ್ಲ, ಹಂಗೆ ಇಟ್ಟಿರ್ತೀನಿ ವಿತೌಟ್ ಇಂಟರ್ನೆಟ್ ಈ ಕಾಲದಲ್ಲೂ. ಇವಾಗ ಈ ಪೆನ್ ಡ್ರೈವ್ನ ಬೂಟೇಬಲ್ ಪೆನ್ ಡ್ರೈವ್ ಮಾಡ್ಕೊಳ್ಳೋದಕ್ಕೆ ರೂಫೂಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಮ್ಯಾಕ್ USB 16 GB ಸೆಲೆಕ್ಟ್ ISO ಫೈಲ್ ಅಂತ ಕೇಳ್ತಾ ಇದೆ. ಇಲ್ಲಿ Windows 11ನ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಕ್ಯಾನಿಂಗ್ ಇಮೇಜ್ ಓಕೆ ರೆಡಿ ಅಂತಿದೆ. ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು GPT ಮಾಡಿ ಇಟ್ಕೊಬೇಕು. MBR ಮಾಡಿದ್ರೆ ಹಳೆ ಟೈಪ್. ಈ ರೀತಿ ಹಾರ್ಡ್ ಡಿಸ್ಕ್ಗಳಿಗೆ MBR, ಈ ತರ NVMe ಆಗಲಿ SSD ಆಗಲಿ ಇದ್ರೆ ಇದಕ್ಕೆ GPT-ನ ಸೆಲೆಕ್ಟ್ ಮಾಡಿ ಇಟ್ಕೊಬೇಕು. ಸೊ ಅದಕ್ಕೆ ನಾನಿಲ್ಲಿ GPT-ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ NTFS ಎಲ್ಲ ಏನೇನಿದೆ ಎಲ್ಲ ಕಂಪ್ಲೀಟ್ ಹಂಗೆ ಬಿಟ್ಬಿಟ್ಟು ಇಲ್ಲಿ ಜಸ್ಟ್ ISO ಫೈಲ್ನ ಹಾಕಿ ಸ್ಟಾರ್ಟ್ ಕೊಡ್ತಾ ಇದ್ದೀನಿ.
ಇವಾಗ ನಾನು ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ದೀನಿ. ಇದು ಕಂಪ್ಲೀಟ್ ಇನ್ನೊಂದು ಸರಿ ಫಾರ್ಮೇಟ್ ಆಗುತ್ತೆ. ಇನ್ನೊಂದು ಸರಿ ಫಾರ್ಮೇಟ್ ಆಗಿ ನಾನು ಆವಾಗಲೇ FAT32 ಡಿಫಾಲ್ಟಲ್ಲಿ ಫಾರ್ಮೇಟ್ ಮಾಡಿದ್ನಲ್ಲ, ಇವಾಗ ಅದು NTFS ಅಲ್ಲಿ ಫಾರ್ಮೇಟ್ ಆಗಿ ಮತ್ತೆ ಅದಕ್ಕೆ ಸಾಫ್ಟ್ವೇರ್ ಎಲ್ಲ ರೈಟ್ ಆಗಿರುತ್ತೆ. ಇದನ್ನು ಬೂಟ್ ಮಾಡ್ಕೊಬೇಕು. ಇದರಲ್ಲಿರೋ ಮದರ್ ಬೋರ್ಡು ಗಿಗಾಬೈಟು F12 ಇದ್ರದ್ದು ಬೂಟ್ ಮೆನು ಕೀ ಆಗಿರುತ್ತೆ. ಇದನ್ನು ನೋಡ್ಕೊಬೇಕು. ಇದು ಫುಲ್ ಆಗಲಿ ಮತ್ತೆ ಬರ್ತೀನಿ. ಇವಾಗ ಇಲ್ಲಿದು ರೆಡಿ ಅಂತ ಬಂದಿದೆ. ಇವಾಗ ನಮ್ಮ ಪೆನ್ ಡ್ರೈವ್ ರೆಡಿ ಆಗಿದೆ. ಇವಾಗ ಈ PC-ನ ಶಟ್ ಡೌನ್ ಮಾಡ್ಕೊತಾ ಇದ್ದೀನಿ. ಶಟ್ ಡೌನ್ ಮಾಡಿ ಅಲ್ಲಿ ಒಳಗಡೆ ನಾನು ಆವಾಗಲೇ ತೋರಿಸೋದ್ನಲ್ಲ ಆ SSD-ನ ರಿಮೂವ್ ಮಾಡಿ ಈ SSD ಹಾಕೋಣ. ಇದಕ್ಕೊಂದು ಸ್ಕ್ರೂ ಡ್ರೈವರ್ ಬೇಕು. ಮೊದಲೇ ಹೇಳ್ತಾ ಇದ್ದೀನಿ, ಈ ಥರ ಕೆಲಸಗಳು ಮನೇಲಿ ಯಾರು ಮಾಡೋಕೆ ಹೋಗ್ಬಿಡಿ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಮಾಡಿ. ನನಗಂತೂ ಇಲ್ಲ, ಇದೇನಾದರೂ ಆದರೆ ಇಟ್ಸ್ ಮೈ ಓನ್ ರಿಸ್ಕ್. ಇಲ್ಲೊಂದು ಚಿಕ್ಕ ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂನ ಓಪನ್ ಮಾಡ್ಕೊಬೇಕು. ಇದು ಓಪನ್ ಮಾಡಿಕೊಂಡ್ರೆ ನಮಗೆ SSD ಈ ರೀತಿ ಆಚೆ ಬರುತ್ತೆ. ಆ್ಯಕ್ಚುಲಿ ಇದು SSD ಅನ್ನೋದಕ್ಕಿಂತ NVMe ಅನ್ಬೇಕು. ಇದನ್ನು ಏನನ್ಬೇಕು? NVMe. ಇದು ಹಳೇದಕ್ಕೂ ಹೊಸದಕ್ಕೂ ಪಿನ್ಸು ಇದರಲ್ಲಿ 5 ಪಿನ್ ಇದೆ, ಇದರಲ್ಲಿ 4 ಪಿನ್ ಇದೆ. ಈ ಕಡೆ ಸೈಡ್ ನಿಮ್ಗೆ ಗೊತ್ತಾಗ್ತಿದೆ ಡಿಫ್ರೆನ್ಸು. ಈ ಕಡೆ 3 ಪಿನ್ ಜಾಯಿಂಟ್ ಆಗಿದೆ, 2 ಪಿನ್ ಸಪ್ರೇಟ್ ಇದೆ. ಇಲ್ಲಿ 4 ಪಿನ್ ಮಾತ್ರ ಇದೆ, ಮಿಕ್ಕಿದೆಲ್ಲ ಸೇಮ್ ಇದೆ ಅನ್ಸುತ್ತೆ. ಬ್ಯಾಕ್ ಸೈಡ್ ಇದ್ರಲ್ಲಿ ಫುಲ್ ಪಿನ್ಸ್ ಇದ್ರೆ ಇದರಲ್ಲಿ ಸ್ವಲ್ಪನೇ ಪಿನ್ಸ್ ಇದೆ. ಬ್ಯಾಕ್ ಸೈಡ್ ಇಲ್ಲಿ 3 ಪಿನ್ ಇದೆ, ಇಲ್ಲಿ 4 ಪಿನ್ ಇದೆ. ಏನೋ ಹಾಕಿ ನೋಡೋಣ ಇರಿ. 1 TB ಕಿಂಗ್ಸ್ಟೋನ್ ಇವಾಗ ಕೊಟ್ಟಿದ್ದಾಗಿದೆ. ಸೇಫ್ಟಿಗೆ ಅಂತ ಪವರ್ ಕೇಬಲ್ನ ತೆಗೆದಿಟ್ಟಿದ್ದೆ. ಪವರ್ ಕೇಬಲ್ ಹಾಕ್ಕೊಂಡು ಆನ್ ಮಾಡ್ತಾ ಇದ್ದೀನಿ. ಆನ್ ಆಗಿದೆ. F12 ಇಂಪಾರ್ಟೆಂಟ್. ನಮ್ಗೆ ಇಲ್ಲಿ ಬೂಟೇಬಲ್ ಮೆನು ಬರಬೇಕಂದ್ರೆ F12 ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬೂಟ್ ಮೆನು ಬಂದಿದೆ. ಇವಾಗ ಸೆಲೆಕ್ಟ್ ಬೂಟ್ ಡಿವೈಸ್. A few moments later. ಇವಾಗ ಪೆನ್ ಡ್ರೈವ್ ಇಂದ ನಮ್ಮ NVMe-ಗೆ ಡೇಟಾ ಟ್ರಾನ್ಸ್ಫರ್ ಆಗಿ ಎಲ್ಲ ಇವಾಗ ಇನ್ಸ್ಟಾಲ್ ಆಗೋದಕ್ಕೆ ರೆಡಿ ಆಗಿದೆ. ಆಲ್ಮೋಸ್ಟ್ ಇದಕ್ಕೊಂದು 1 hour ಟೈಮ್ ಹಿಡಿಬೋದು ಅಂತ ನನ್ನ ಎಸ್ಟಿಮೇಟು. ಸೊ NVMe ಫಾಸ್ಟ್ ಇರೋದ್ರಿಂದ ಎಷ್ಟು ಬೇಗ ಆಗುತ್ತೆ ನೋಡೋಣ. ಹೊಸದನ್ನು ಈ ಸ್ಟಿಕ್ಕರ್ ತೆಗಿಬಾರ್ದು ಅಂತ ಹೇಳಿದ್ರು. ಹಳೇದ್ರಲ್ಲಿ ಸ್ಟಿಕ್ಕರ್ ಒಂದ್ಸರಿ ತೆಗೆದು ನೋಡೋಣ. ಲೈಟಾಗಿ ತೆಗಿತೀನಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಒಂದು IC ಹಾಕೋದಕ್ಕೆ ಸ್ಪೇಸ್ ಇದೆ. ಇಲ್ಲಿ ಬೇಕಿದ್ರೆ ನಾವು ಇನ್ನೂ ಒಂದು ಆವಾಗಲೇ ತೋರಿಸಿದ್ನಲ್ಲ IC, ಈ ಥರದ್ದು ಇನ್ನೊಂದು ಹಾಕಿದ್ರೆ ಇದು ಎಷ್ಟಾಗುತ್ತೆ? ಇದು 250 ಇರೋದು 500 ಆಗುತ್ತೆ. ನೇಮ್ ಯುವರ್ ಡಿವೈಸ್ ಅಂತ ಕೇಳ್ತಾ ಇದೆ. ಏನಂತ ಇಡೋಣ? NRTech. ಫೈನಲ್ ಆಗಿ ಇದರಲ್ಲಿರೋ NVMe-ನ ತೆಗೆದು ಅದಕ್ಕೆ ಹಾಕಿದಾಯ್ತು. ಅದರಲ್ಲಿ ತೆಗೆದು ನಾನು ಇದರಲ್ಲಿ ಸೇಫ್ ಆಗಿ ಇಟ್ಟಿದ್ದಾಯ್ತು. ಸೊ ಇವಾಗ ಇದನ್ನ ಚೇಂಜ್ ಮಾಡಿದ್ಮೇಲೆ ಮನುಷ್ಯನ್ಗೆ ಆಕ್ಚುಲಿ ಬ್ರೈನ್ ಚೇಂಜ್ ಮಾಡ್ದಂಗೆ ಆಯ್ತು. ಫಾರ್ ಎಕ್ಸಾಂಪಲ್ ನಾನು ಇದನ್ನ ತೆಗೆದು ಅದಕ್ಕೆ ಹಾಕಿದ್ರೆ ಸೇಮ್ ನಾನು ಹಳೆ PC ಯಾವ ರೀತಿ ಇತ್ತು ಅದೇ ರೀತಿ ಆದ್ರೆ ಬರುತ್ತೆ. ಇವಾಗ ಇದರಲ್ಲಿ ನಾನು ಹೊಸ NVMe ಕಂಪ್ಲೀಟ್ ಸ್ಪೀಡ್ ಎಲ್ಲ ಟೆಸ್ಟ್ ಮಾಡಿದ್ದೀನಿ. 3200 MB ಸ್ಪೀಡ್ ಆದ್ರೆ ಆವರೇಜ್ ಬರ್ತಾ ಇದೆ. 3200 MB ಅಂದ್ರೆ ನೀವು ಲೆಕ್ಕ ಮಾಡ್ಕೊಬಹುದು. 1 ಸೆಕೆಂಡಿಗೆ ನಾವು ಇದಕ್ಕೇನಾದ್ರೂ ಡೇಟಾ ಟ್ರಾನ್ಸ್ಫರ್ನ 3 GB ಅಷ್ಟು ಡೇಟಾನ ಪಟ್ ಅಂತ ಇದರಲ್ಲಿ ಟ್ರಾನ್ಸ್ಫರ್ ಆದ್ರೆ ಮಾಡಬಹುದು. ಸೊ ಈ ಕೇಪೇಬಲ್ ಅಲ್ಲಿ ನಮ್ಗೆ ನಾವಿವಾಗ ಶೂಟ್ ಮಾಡೋ ಕ್ಯಾಮ್ರಾಸ್ ಎಲ್ಲ ಸ್ವಲ್ಪ ಹೆವಿ ಆಗ್ತಾ ಇದಾವೆ. ಈ ಲೆವೆಲ್ ನ ಕ್ಯಾಮ್ರಾಗಳಿಗೆ ಇಷ್ಟು ಮಾತ್ರ ಇರಲೇಬೇಕು. ಆಕ್ಚುಲ್ ಆಗಿ ಸ್ಯಾಮ್ಸಂಗ್ ಅಲ್ಲಿ ಇನ್ನೂ ಬೇರೆ NVMe ಎಲ್ಲ ಬರುತ್ತೆ. ಅದೆಲ್ಲ ಆಕ್ಚುಲ್ ಆಗಿ 7000 MBPS 8000 MBPS 10000 MBPS ನ NVMe ಸಹ ನಮ್ಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಕರೆಂಟ್ ನಮ್ಮ ವರ್ಕಿಂಗ್ ಗೆ ಇದು ಸಾಕು ಅಂತ ಅನ್ಸುತ್ತೆ. ಅದು 10000 MBPS ಎಲ್ಲ ಗೇಮಿಂಗ್ ಗೋಸ್ಕರ ಬೇಕಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ PC ಅಪ್ಗ್ರೇಡ್. ನೀವೇನಾದ್ರೂ ಒಂದು PC ನ ಪರ್ಚೇಸ್ ಮಾಡಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಇದನ್ನ NVMe ನ ನೋಡ್ಕೊಂಡು ಪರ್ಚೇಸ್ ಮಾಡಿ. ಈ ಹಳೆ NVMe ಸ್ಪೀಡ್ ನೀವು ನೋಡಿದ್ರಲ್ವಾ, ಇದು ಆಲ್ಮೋಸ್ಟ್ ನಮಗೆ 2 GBps ಅಷ್ಟೇ ಬರ್ತಿದ್ದು. ಸೊ ಇದನ್ನ ನಾನು ಬರೀ C ಡ್ರೈವ್ ಅಷ್ಟೇ ಯೂಸ್ ಮಾಡ್ತಿದ್ದು. ನೀವು ಈ ರೀತಿ ಏನಾದರೂ ಹೆವಿ ಗೇಮಿಂಗ್ ಅಥವಾ ಹೆವಿ ಎಡಿಟಿಂಗ್ ಸೆಟಪ್ ನ ಎಡಿಟಿಂಗ್ ಸಾಫ್ಟ್ವೇರ್ಸ್ ಏನಾದರೂ ಯೂಸ್ ಮಾಡೋದಾದ್ರೆ ಈ NVMe ಒಳಗಡೆನೆ ಇನ್ಸ್ಟಾಲ್ ಮಾಡಿ ಆ ಫೈಲ್ಸ್ ಎಲ್ಲ ಇದ್ರಲ್ಲೇ ಇಟ್ಟಿರಿ ಅಂತ ರೆಕಮೆಂಡ್ ಮಾಡ್ಬೋದು. ಅದರಿಂದ ಕೆಲಸ ನಿಮ್ದು ಆಲ್ಮೋಸ್ಟ್ 10 ಟೈಮ್ಸ್ ಆದ್ರೆ ಫಾಸ್ಟ್ ಆಗುತ್ತೆ. ಸೊ ನೀವು ಡಿಸ್ಕ್ಗಳು ನೋಡಿದ್ರಲ್ಲ ನನ್ನ ಹತ್ರ ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಅಂದ್ಬಿಟ್ಟು. ಸೊ ಇವೆಲ್ಲ ನಾನು ಬರೀ ಬ್ಯಾಕಪ್ ಪರ್ಪಸ್ಗೋಸ್ಕರ ಇಟ್ಟಿರುವಂತ ಹಾರ್ಡ್ ಡಿಸ್ಕ್ಗಳು. ಇದೆಲ್ಲ
ಇದೆಲ್ಲ ಆಲ್ಮೋಸ್ಟ್ ಒಂದು 200 Mbps ಆದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ನಾದ್ರೆ ಕೊಡುತ್ತೆ. ಅದಕ್ಕಿಂತ ಇದನ್ನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 15 to 16 ಟೈಮ್ಸ್ ಜಾಸ್ತಿ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಈ ಚಿಕ್ಕ PC ಅಪ್ಗ್ರೇಡ್ ಚಿಕ್ಕದಾಗಿ ಇರ್ಬೋದು, ಸಾಮಾನು ಕೂಡ ಚಿಕ್ಕದಾಗಿ ಇರ್ಬೋದು, ದುಡ್ಡು ಮಾತ್ರ ಜಾಸ್ತಿ ಆಗಿದೆ. ಸೊ ನಿಮ್ಗೋಸ್ಕರ ಇಷ್ಟೆಲ್ಲ ಅಪ್ಗ್ರೇಡ್ ಮಾಡ್ತಾ ಒಂದೊಂದೇ ಸ್ಟೆಪ್ ಇಂಪ್ರೂವ್ ಮಾಡ್ತಾ ಬರ್ತಾ ಇದೀವಿ. ಇದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಜಾಸ್ತಿ ಇದ್ರೆ ಒಂದು ಕಮೆಂಟ್ ಕೂಡ ಹಾಕ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಣ್ಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.